ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ರೆಸಿಪಿಗೆ ಮುಂಚೆನೇ ಬ್ರೆಡ್ನ ತುಪ್ಪದಲ್ಲಿ ಟೋಸ್ಟ್ ಮಾಡ್ಕೊಂಡಿದ್ದೀನಿ. ಎಗ್ ತೊಗೊಂಡಿದ್ದೀನಿ. ಹಾಗೂ ಎಗ್ ಒಳಗೆ ಹಾಕೋಕ್ಕೆ 2 ಫುಲ್ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಅರ್ಧ ಸ್ಪೂನ್ ಪೆಪ್ಪರ್ ಹಾಗೂ ಜೀರಿಗೆ. ಮೊಟ್ಟೆ ಹೊಡ್ಕೊಂಡು ಒಂದು ಬೌಲಲ್ಲಿ ಹಾಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕೊಳ್ಳಿ, ಇಷ್ಟೇ ಅಷ್ಟೇ ಅಂತ ಏನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಬ್ಲೆಂಡ್ ಮಾಡಾದ್ಮೇಲೆ ನಾನು ಹೇಳಿದೆಲ್ಲ ಇಂಗ್ರೀಡಿಯೆಂಟ್ಸು ಹಾಕೊಂಡು ಮತ್ತೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸ್ಗೋಸ್ಕರ ನಾನು ಕಡಲೆ ಹಸಿಟ್ಟು ಯೂಸ್ ಮಾಡ್ಕೊತಿದ್ದೀನಿ. ನೀವು ಯೂಸ್ ಮಾಡ್ಕೊಂಡ್ರೆ ಮಾಡ್ಕೋಬೋದು, ಇಲ್ಲಾಂದರೆ ಯುವರ್ ಚಾಯ್ಸ್, ಇಟ್ ಈಸ್ ಆಪ್ಷನಲ್. ನಾನು ಸ್ಟವ್ ಹಚ್ಕೊತಿದ್ದೀನಿ. ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳೋಣ. ತವೆ ಕಾದಾದ್ಮೇಲೆ ಆಮ್ಲೆಟ್ ಹಾಕೋಣ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಆದಮೇಲೆ 2 ಸ್ಲೈಸ್ ಬ್ರೆಡ್ನ ನಾನು ಅದ್ರ ಮೇಲೆ ಹಾಕ್ಕೊತೀನಿ. ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡಿ ಸುತ್ತ ಎಣ್ಣೆ ಹಾಕ್ಕೊಳ್ಳೋಣ, ಸೊ ದಟ್ ನೀಟಾಗಿ ಎದ್ದೇಳುತ್ತೆ. ಅದು ಮುಚ್ಚುತ್ತಿದ್ದೀನಿ. ಒಂದು 2-3 ಮಿನಿಟ್ಸ್ ಬಿಟ್ಟು ಮತ್ತೆ ಎತ್ತೋಣ, ಫ್ಲಿಪ್ ಮಾಡ್ಕೊಳ್ಳೋಣ. ನೀಟಾಗಿ ಫೋಲ್ಡ್ ಮಾಡಿ ಸರ್ವ್ ಮಾಡ್ತೀವಿ. ಹೀಗಿತ್ತು ನಿಮ್ಮ ಬ್ರೆಡ್ ಆಮ್ಲೆಟ್ ರೆಸಿಪಿ. ನೋಡಿ, ಬಿಸಿ ಬಿಸಿ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೂ ನೀವು ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಈಗ ಬೇಗ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ತರ ಹೊಸ ರೆಸಿಪಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.